ಹಾಯ್ ಫ್ರೆಂಡ್ಸ್, ನಾನಿವತ್ತು ವೆಜ್ ಬಿರಿಯಾನಿಗೆ ವೆಜ್ ಕುರ್ಮಾ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಅದು ಒಂದ್ಸಲ ನೀವು ಮಾಡ್ಕೊಂಡು ತಿಂದರೆ ಪದೇ ಪದೇ ಅದೇ ಥರ ಮಾಡ್ಕೊಂಡು ತಿಂತೀರ. ನಾನಿವಾಗ ತರಕಾರಿನ ನೋಡಿ ಬೇಯಿಸ್ಕೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು. ಇದೇ ತರಕಾರಿ ಬೇಕು ಅಂತ ಏನಿಲ್ಲ. ಉಪ್ಪು ಹಾಕಿ ನಾನು ಒಂದು 3 ವಿಷಲ್ನ ಹೊಡೆಸ್ಕೊಂಡಿದ್ದೀನಿ. ತರಕಾರಿನ ನೋಡಿ ಈ ಥರ ಬೆಂದಿದೆ, ಚೆನ್ನಾಗಿ ಬೆಂದಿದೆ ಎಲ್ಲ. ನೀವು ಈ ಥರ ಬೇಯಿಸ್ಕೊಬೇಕು, ಇಲ್ಲಾಂದರೆ ತುಂಬ ಟೈಮ್ ತಗೊಳ್ಳುತ್ತೆ. ನೀವು ಹಾಗೇ ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಟೈಮ್ ತಗೊಳ್ಳುತ್ತೆ. ನಾನಿವಾಗ ಒಂದು ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ. ಮತ್ತು ಅದಕ್ಕೆ ನಾನು ಸ್ವಲ್ಪ ಶುಂಠಿ, ಮತ್ತು ಇನ್ನೊಂದು 4 ಲವಂಗ, 5 ಲವಂಗ ತಗೊಂಡಿದ್ದೀನಿ. ಮತ್ತು ಚಕ್ರಮೊಗ್ಗು. ನೀವು ಪಲಾವ್ಗೆ ಏನೇನು ಹಾಕ್ತಿರೋ ಅದನ್ನೆಲ್ಲ ನೀವು ಇದಕ್ಕೆ ಹಾಕೊಬೇಕಾಗುತ್ತೆ. ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಅವಾಗ ನೀವು ಪಲಾವ್ಗೆ ಏನೇನು ಹಾಕ್ತಿರೋ ಅದನ್ನೆಲ್ಲ ಇದಕ್ಕೆ ಹಾಕೊಳ್ಳಿ. ನೋಡಿ ನಾನೀಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕೊಂಡಾದಮೇಲೆ ನಾನು ಒಂದು 3 ಟೊಮೊಟೊ, ಅಂದರೆ ಒಂದು 3 ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ 3 ಟೊಮೊಟೊ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ ಈ ಥರ ರುಬ್ಕೋಬೇಕು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಅದಾದಮೇಲೆ ನಾನಿವಾಗ ಒಂದು ಬಾಣಲಿನ ಇಟ್ಕೊಂಡು ಆ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ನಿಮಗೆ ಬೆಣ್ಣೆ ಇದ್ರೆ ಬೆಣ್ಣೆನೂ ಹಾಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ತುಪ್ಪನೂ ಹಾಕೋಬಹುದು. ಇಷ್ಟನ್ನು ಹಾಕೊಂಡು ಅದಕ್ಕೆ ನಾನೊಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಈರುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಅದನ್ನೆಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೊಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಈ ಕುರ್ಮಾನ ನೀವು ಒಂದು ಚಪಾತಿಗೂ ಯೂಸ್ ಮಾಡ್ಕೊಬೋದು, ಅಷ್ಟು ಅದ್ಭುತವಾಗಿರುತ್ತೆ ಇದು. ಅದಾದಮೇಲೆ ನಾನಿವಾಗ ಇದಕ್ಕೆ ರುಬ್ಬಿ ಇಟ್ಕೊಂಡಿದ್ದಲ್ಲ ಮಸಾಲಾನ, ಅದನ್ನ ಹಾಕೋತಾ ಇದ್ದೀನಿ. ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈಗ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಹೋದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನಾನು 2 ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಹಾಕೊಳ್ಳಿ. ಈಗ ನಾನು ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಅದೆಲ್ಲ ಚೆನ್ನಾಗಿ ಬೇಯೋವರೆಗೂ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದ್ಮೇಲೆ ಅದಕ್ಕೆ ನಾನಿವಾಗ ಒಂದು 1/2 ಸ್ಪೂನಷ್ಟು ಧನಿಯಾ ಹಾಕೊಂಡಿದ್ದೀನಿ. ನೀವು 1/2 ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕೊಳ್ಳಿ. ಮತ್ತು ಅದಕ್ಕೆ ನಾನು ಅಂದರೆ 2 ಸ್ಪೂನು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಇದೆ ಅಂದರೆ ಕಮ್ಮಿ ಹಾಕೊಳ್ಳಿ, ಇಲ್ಲ ಕಮ್ಮಿ ಅಂದರೆ ಜಾಸ್ತಿ ಖಾರ ಇಲ್ಲ ಅಂದರೆ 2 ಸ್ಪೂನ್ ಹಾಕೊಳ್ಳಿ. ನಾನು ಖಾರ ಕಮ್ಮಿ ಇರೋದ್ರಿಂದ ನಾನು ಜಾಸ್ತಿ ಅಂದರೆ 2 ಸ್ಪೂನ್ನ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು ಆದಮೇಲೆ ನೀಟಾಗಿ ಬೆಂದ ಮೇಲೆ ಅದು ನೋಡಿ ಈ ಥರ ಬೇಯಬೇಕು ಚೆನ್ನಾಗಿ. ನೀವು ಈ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೇಯಿಸ್ಕೊಳ್ಳಿ. ಅದಕ್ಕೆ ನಾನು ಇವಾಗ ಸ್ವಲ್ಪ ಜಾಸ್ತಿ ಬೇಡ, ಗರಂ ಮಸಾಲ ಸ್ವಲ್ಪ ಹಾಕೊಳ್ಳೋಣ. ಗರಂ ಮಸಾಲ ಹಾಕೊಳ್ಳೋಣ. ಸ್ವಲ್ಪ ಕುರ್ಮಾ ಅಂದಮೇಲೆ ಚೆನ್ನಾಗಿ ಮಸಾಲೆ ಚೆನ್ನಾಗಿ ಹಾಕಿದ್ರೇ ಚೆನ್ನಾಗಿರೋದು. ಅದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಕಸೂರಿ ಮೇಥಿನ ಹಾಕೊಳ್ಳೋಣ. ಎಲ್ಲ ಹಾಕೊಂಡು ಬೇಯಿಸ್ಕೊಂಡು ಆದಮೇಲೆ ಅದಕ್ಕೆ ನಾನು ಇವಾಗ ಬೇಯಿಸ್ಕೊಂಡಿರೋ ತರಕಾರಿನ ಹಾಕೋತಾ ಇದ್ದೀನಿ. ನಾನು ಇದೇ ತರಕಾರಿ ಬೇಕು ಅಂತ ಏನು ಹೇಳ್ತಾ ಇಲ್ಲ. ನೀವು ಯಾವ ತರಕಾರಿ ನಿಮಗೆ ನಿಮ್ಮ ಮನೇಲಿ ಇದೆಯೋ ಅದೇ ತರಕಾರಿಲಿ ನೀವು ಮಾಡ್ಕೊಬಹುದು. ಅದಾದಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ ನಾವು ತರಕಾರಿ ಬೇಯಿಸೋಕ್ಕೆ ಅಂತ ನೀರು ಹಾಕೊಂಡಿದ್ದಲ್ಲ, ಅಷ್ಟೇ ಸಾಕು ನೀರು, ಮತ್ತೆ ನೀರು ಹಾಕೋಕ್ಕೆ ಹೋಗಬೇಡಿ. ಈಗ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಅಂದರೆ ನಾವು ತರಕಾರಿನ ಬೇಯಕ್ಕೆ ನಾವು ಉಪ್ಪು ಅಂದರೆ ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕೊಂಡಿದ್ದೋ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳೋಣ. ನೋಡಿ ಈಗ ಅದನ್ನು ಕುದಿಸ್ಕೊಳ್ಳೋಣ. ಸ್ವಲ್ಪ ಈ ಥರ ಹದವಾಗಿದ್ರೆ ಅದೆಲ್ಲ ಚೆನ್ನಾಗಿ ಕುದಿದ್ಮೇಲೆ ಗಟ್ಟಿ ಬರುತ್ತೆ.
ನೀವು ಗ್ಯಾಸನ್ನ ಫಾಸ್ಟಲ್ಲಿ ಇಟ್ಟು ಕುದಿಸೋಕೆ ಹೋಗಬೇಡಿ, ಏಕೆಂದರೆ ಅದು ಮಸಾಲೆ ಹಿಡಿಬೇಕಲ್ಲ, ಸ್ಲೋವಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಗ್ಯಾಸನ್ನ ಸ್ಲೋವಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ನೀವು. ನೋಡಿ ಈ ಥರ ಹದಕ್ಕೆ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಇದನ್ನ ನೋಡಿ ಪೂರಿಗೂ ಯೂಸ್ ಮಾಡ್ಕೊಬೋದು, ಪೂರಿ, ಚಪಾತಿ, ನಿಮಗೆ ಪರೋಟ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಇದು. ಇಷ್ಟೇ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ನಾನಿವತ್ತು ವೆಜ್ ಬಿರಿಯಾನಿಗೆ ಅದನ್ನು ಕುರ್ಮನ ರೆಡಿ ಮಾಡ್ಕೊಂಡಿದ್ದೀನಿ.